ಬಿಜೆಪಿಯವರು ಪ್ರತಿಭಟನೆ ಮಾಡಿದ್ದಾರೆ ನಿಜ, ಆದರೆ ನೇಹಾ ಪ್ರಕರಣದ ತೀವ್ರತೆ ಇಲ್ಲಿ ನಿಮಗೆ ಕಾಣ್ತಾ ಇಲ್ವಾ? ಅಂಜಲಿ ಪ್ರಕರಣದಲ್ಲಿ ಹರಿಪ್ರಸಾದ್, ಕರ್ನಾಟಕದ ಕಳೆದ 11 ತಿಂಗಳಲ್ಲಿ ಏನು ನಡೆದಿದೆ ಘಟನಾವಳಿಗಳು, ಪದೇ 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 ಏನು ಮಹಿಳೆಯರ ಮೇಲೆ ನಡೀತಾ ಇರ್ತಕ್ಕಂಥ ದೌರ್ಜನ್ಯ, ಕೊಲೆ, ಅತ್ಯಾಚಾರ, ಬಹುಶಃ ನಾವು ಎಲ್ಲಿದ್ದೀವಿ, ಸರ್ಕಾರ ಇದೆಯಾ ಕರ್ನಾಟಕದಲ್ಲಿ ಅಂತ ಅನ್ನಿಸ್ತಿದೆ. ಒಂದು ಕಾಲದಲ್ಲಿ ಅನೇಕ ಉತ್ತರದ ರಾಜ್ಯಗಳನ್ನು ರೋಗ್ ಸ್ಟೇಟ್ ಅಂತ ಕರಿತಿದ್ರು. ಇವತ್ತು ಕರ್ನಾಟಕ ಆ ಸ್ಥಿತಿಗೆ ಬಂದಿದೆ. ಜನ ಭಯದಿಂದ ಬದುಕುವಂಥ ದಾರುಣ ಸ್ಥಿತಿಗೆ ಈ ರಾಜ್ಯವನ್ನು ಕಾಂಗ್ರೆಸ್ ಸರ್ಕಾರ ತೆಗೆದುಕೊಂಡು ಹೋಗಿದೆ. ಇದರಲ್ಲಿ ಯಾವ ಪ್ರಕರಣನೂ ಅಂತಲ್ಲ, ಎಲ್ಲ ಪ್ರಕರಣಗಳು ಕೂಡ ಭಾರತೀಯ ಜನತಾ ಪಾರ್ಟಿ ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ, ಮಹಿಳೆಯರ ಏನು ಬಗೆಗಿರ್ತಕ್ಕಂಥದ್ರಲ್ಲಿ ಕಾಳಜಿ ಇದ್ದೇ ಇದೆ. ಇದರಲ್ಲಿ ಯಾವುದೇ ಸೆಲೆಕ್ಟಿವ್ ಅಲ್ಲವೇ ಅಲ್ಲ. ಇದರಲ್ಲಿ ಯಾವ ಪ್ರಶ್ನೆಯೂ ಇಲ್ಲ. ಅದರಲ್ಲಿ ಕ್ರಿಮಿನಲ್ಲೇ. ಕ್ರಿಮಿನಲ್ಗೆ ಯಾವುದಕ್ಕೂ ಜಾತಿ, ಬಣ್ಣ, ಕೋಮುನ ಅಂತ ನಾವು ಮಾಡೋಕ್ಕೆ ತಯಾರಿಲ್ಲ, ಬಿ ಜೆ ಪಿನೂ ತಯಾರಿಲ್ಲ. ಆದರೆ ಯಾಕೆ ಕರ್ನಾಟಕದಲ್ಲಿ ಈ ಥರ ಆಗ್ತಾಯಿದೆ? ಒಂದು ಕಾಲದಲ್ಲಿ ಕರ್ನಾಟಕ ಅಂತಂದರೆ ಕರ್ನಾಟಕದ ಪೊಲೀಸರು ಅಂತಂತಂದರೆ ಅವರ ವ್ಯಾಲರು, ಅವರು ಇಡೀ ದೇಶ ಕೊಂಡಾಡ್ತಿತ್ತು. ಕಾನೂನು ಸುವ್ಯವಸ್ಥೆ ಅಂದರೆ ಕರ್ನಾಟಕದೊಳಗಡೆ ಜನ ಯಾಕೆ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಕರ್ನಾಟಕಕ್ಕೆ ಬರ್ತಿದ್ರು ಅಂದರೆ ಕರ್ನಾಟಕ ಅಂತಕ್ಕಂಥದ್ದೊಂದು ಶಾಂತವಾದಂಥ ರಾಜ್ಯ ಅಂತೇಳಿ. ಆದರೆ ಇವತ್ತೇನಾಗಿದೆ? ಇವತ್ತು ಏನೇ ಆಗಿದೆ ಈ ಥರ ಆಗ್ತಿದೆ ಅಂತಂದರೆ ಈ ಸರ್ಕಾರ ಅಂತಕ್ಕಂಥದ್ದರ ಧೋರಣೆಯ ಆಧಾರದ ಮೇಲೆ ಈ ರಾಜ್ಯದ ಈ ಪರಿಸ್ಥಿತಿ ನಿರ್ಮಾಣ ಆಗಿರೋವಂಥ. ನೋಡಿ, ಒಬ್ಬ ಅಸಮರ್ಥ ಗೃಹ ಮಂತ್ರಿ, ಮೋಸ್ಟ್ ಇನ್ಕಾಂಪಿಟೆಂಟ್ ಹೋಮ್ ಮಿನಿಸ್ಟರ್ ಎವರ್ ಸೀನ್ ಇನ್ ಕರ್ನಾಟಕ ಹಿಸ್ಟ್ರಿ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಸನ್ನಿವೇಶದ ಅರಿವೆಯ ಒಂದು ಪ್ರಜ್ಞೆನೇ ಆ ಮಂತ್ರಿಗೆ ಇಲ್ದಿರ್ತಕ್ಕಂಥದ್ದು. ಯಾವ ಸನ್ನಿವೇಶಕ್ಕೆ ತಾನು ಹೇಗೆ ಉತ್ತರ ಕೊಡಬೇಕು, ಸಂವೇದನೆ ಹೇಗೆ ವ್ಯಕ್ತ ಮಾಡಬೇಕು ಅನ್ನೋ ಪರಿಜ್ಞಾನ ಇಲ್ದಿರ್ತಕ್ಕಂಥ ಒಂದು ಗೃಹ ಮಂತ್ರಿ ಒಂದು ಕಡೆ ಆದರೆ, ಪ್ರತಿಯೊಂದು ಇನ್ಸಿಡೆಂಟ್ ಒಳಗಡೆನೂ ನಮಗೆ ರಾಜಕೀಯವಾಗಿ ಲಾಭ ಆಗತ್ತಾ, ಇದರಲ್ಲಿ ನಮ್ಮ ವೋಟ್ ಬ್ಯಾಂಕಿಗೆ ಡ್ಯಾಮೇಜ್ ಆಗತ್ತಾ? ಎಷ್ಟು ಪ್ರಕರಣ ತೆಗೆದುಕೊಂಬನ್ನಿ. ಓಕೆ ಮಹೇಶ್ವರ, ಅಂದರೆ ಸುಧೀರ್ ಅವರೇ ಒಂದು ನಿಮಿಷ ಬಂದೆ ಮಹೇಶ್ವರ್ ಮಾತಾಡ್ತೀನಿ. ಆದರೆ ಸುಧೀರ್ ಅವರೇ, ಸರ್ಕಾರ ಏನು ಮಾಡ್ತಾ ಇದೆ ಅಂತ ಹೇಳಿ ಇಲ್ಲಿ ನಾನು ಮೊದಲನೇದಾಗಿ ನಮ್ಮ ಬಿ ಜೆ ಪಿ ವಕ್ತಾರರಾದಂಥ ಮಹೇಶ್ ಅವರನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತೀನಿ. ಯಾಕೆ ಅಂತಂದರೆ ಕೊಲೆಗಳನ್ನು ನಾವು ಜಾತಿ ಮತ್ತು ಧರ್ಮದ ಆಧಾರದ ಮೇಲೆ ನಾವು ನೋಡೋದಿಲ್ಲ, ಸೆಲೆಕ್ಟಿವ್ ಆಗಿ ನೋಡೋದಿಲ್ಲ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಅದು ಅವರ ಅಭಿಪ್ರಾಯನೂ ಹೌದು, ಬಿ ಜೆ ಪಿ ಅಭಿಪ್ರಾಯನೂ ಹೌದು ಅಂತ ಹೇಳಿದ್ದಾರೆ. ಇದೇ ಬಿ ಜೆ ಪಿ ಅಭಿಪ್ರಾಯ ಅವರ ಅಭಿಪ್ರಾಯ ಅಂತ ಹೇಳೋದಾದರೆ ಅದನ್ನು ನಾವೆಲ್ಲರೂ ಸಹಿತ ಅಭಿನಂದಿಸಬೇಕಾಗ್ತದೆ. ಒಟ್ಟಿನಲ್ಲಿ ಕರ್ನಾಟಕದಲ್ಲಿ ಒಂದು ಜವಾಬ್ದಾರಿಯುತವಾದಂಥ ಸರ್ಕಾರ ಇದೆ. ಆದರೆ ಸರ್ಕಾರ ಇದೆ ಅನ್ನೋ ಮಾತ್ರಕ್ಕೆ ಪೊಲೀಸ್ ವ್ಯವಸ್ಥೆ, ಈಗ ಹೆಣ್ಮಗಳು ಏನು ತೀರಿ ಹೋಗಿರ್ತಕ್ಕಂಥ ಅಂಜಲಿಯ ಸಹೋದರಿ ಏನು ಹೇಳ್ತಾ ಇದ್ದಾಳೆ, ನಾವು ಹೋಗಿ ನಮ್ಮ ಅಪಾಯದ ಬಗ್ಗೆ ಹೇಳ್ಕೊಂಡಾಗ ಪೊಲೀಸರು ಅದನ್ನು ನೆಗ್ಲೆಕ್ಟ್ ಮಾಡಿದರು, ನಮಗೇನೋ ಮೂಢನಂಬಿಕೆ ಅಂತ ಹೇಳ್ಕೊಳ್ಳಿ. ಅದು ನಿಜವೇ ಆಗಿದ್ದರೆ ಖಂಡಿತ ಅದು ಕ್ಷಮಾರ್ಹ ಅಲ್ಲ. ಪೊಲೀಸ್ ಇಲಾಖೆ ಜವಾಬ್ದಾರಿಯುತವಾಗಿ ವರ್ತಿಸಬೇಕಾಗ್ತದೆ. ಸರ್ಕಾರ ಬದಲಾಯಿತು ಅಂತ ಅದು ಕೂಡಲೇ ಅಧಿಕಾರಿ ವರ್ಗ ಬದಲಾಯಿತು ಅಂತ ಅರ್ಥ ಅಲ್ಲ. ಇದೇ ಅಧಿಕಾರಿ ವರ್ಗ ಬಿ ಜೆ ಪಿ ಇದ್ದಾಗಲೂ ಆಡಳಿತದಲ್ಲಿರ್ತದೆ, ಈಗಲೂ ಇದೇ ಅಧಿಕಾರಿ. ಆದರೆ ಮನಸ್ಥಿತಿಯ ನಿರ್ಮಾಣ ಏನಾಗಬೇಕಾಗಿತ್ತು ಅಂತಂದರೆ, ಇವತ್ತು ನೇಹಾ ಹತ್ಯೆ ಆದಾಗ ಸಮಾಜ ವರ್ತಿಸಿರ್ತಕ್ಕಂಥ ರೀತಿ, ಸಮಾಜದ ಕೆಲವು ಗುಂಪುಗಳು, ಕೆಲವು ರಾಜಕೀಯ ಪಕ್ಷಗಳು ವರ್ತಿಸಿರ್ತಕ್ಕಂಥ ರೀತಿ, ಅದಾದ ನಂತರ ಕೊಡಗಿನಲ್ಲಿ ಒಬ್ಬ ಬರ್ಬರವಾಗಿ ಪಾತಕಿ ಕೆಲಸ ಮಾಡಿದಾಗ ವರ್ತಿಸಿರ್ತಕ್ಕಂಥ ರೀತಿ, ಉಡುಪಿಯಲ್ಲಿ ಪ್ರವೀಣ್ ಚೌಗಲೆ ಹತ್ಯೆ ಮಾಡಿರ್ತಕ್ಕಂಥ ಪ್ರಕರಣದಲ್ಲಿ ಸಮಾಜಗಳ ವರ್ತಿಸಿರ್ತಕ್ಕಂಥ ರೀತಿ, ಇವುಗಳನ್ನೆಲ್ಲ ನೋಡಿದಾಗ ಇದನ್ನು ನಾನು ರಾಜಕೀಯ ವಿಷಯವಾಗಿ ವಿಶ್ಲೇಷಣೆ ಮಾಡೋದಕ್ಕಿಂತ ಹೆಚ್ಚಾಗಿ ಇದೊಂದು ಸಾಮಾಜಿಕ ಸಮಸ್ಯೆಯಾಗಿ ಪಿಡುಗನ್ನಾಗಿ ನಾವು ಗಮನಿಸಬೇಕು. ಸೊ ಅದರಿಂದ ಎಲ್ಲ ರಾಜಕೀಯ ಪಕ್ಷಗಳು, ಸಾಮಾಜಿಕ ಮುಖಂಡರುಗಳು, ಸುದ್ದಿವಾಹಿನಿಗಳು, ಮಾಧ್ಯಮಗಳು, ಈ ರೀತಿಯಾಗಿ ಸಾಮಾಜಿಕ ಜಾಲತಾಣದಲ್ಲಿ ಕೆಲಸ ಮಾಡ್ತಕ್ಕಂಥವ್ರೆಲ್ಲರೂ ಸಹಿತ ಈ ಉದ್ವೇಗ ಮತ್ತು ಉದ್ದೀಪನೆಯನ್ನು ಕೊಡುವ ಬದಲು, ಮತ್ತು ಯಾಕೆಂದರೆ ಸೊಸೈಟಿ ಇಸ್ ಮೂವಿಂಗ್ ಟು ಉದ್ವೇಗಗೊಳ್ಳೋದಲ್ಲ, ಉದ್ವೇಗ ಪ್ರಶ್ನೆ ಅಲ್ಲ ಇದು ಪ್ರಶ್ನೆ ಇರುವಂಥದ್ದು ಇಂಥ ಘಟನೆ. ನೀವು ಈಗ ಹೇಳಿದ್ರೆ ಹೌದು, ನಾವು ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ತೀವಿ ಸತ್ತೋದ್ಮೇಲೆ ಅಲ್ಲ, ಒಂದು ಏನ್ ಕಾಸ್ಟ್ ಅಂತ, ಅದರ ಬೆಲೆ ಏನು ಅಂತ ಹೇಳಿ ನೀವು ತೆಗೆದುಕೊಳ್ಳೋದ್ರ ಬೆಲೆ ಏನು? ಒಂದು ಹುಡುಗಿಯ ಜೀವನ, ಆ ಜೀವದ ಬೆಲೆಯ ಮೇಲೆ ನೀವು ಈಗ ಏನು ಕ್ರಮ ಕೈಗೊಳ್ತೀರಿ? ಸಸ್ಪೆಂಡ್ ಮಾಡ್ತೀರಿ? ಅದಕ್ಕಿಂತ ಹೆಚ್ಚು ಏನು ಮಾಡ್ತೀರಿ ನೀವು? ಒಂದು ನಿಮಿಷ ಮಹೇಶ್ವರ್, ಅದಕ್ಕಿಂತ ಹೆಚ್ಚು ಏನು ಮಾಡ್ತೀರಿ ನೀವು? ಈಗ ತಕ್ಷಣದ ಕ್ರಮ ಏನು ಅಂತಂದರೆ, ಪೊಲೀಸರಿಗೆ ಹೋಗಿ ಅವ್ರು ದೂರು ಕೊಟ್ಟರು ಸಹಿತ ಪೊಲೀಸರು ಅದನ್ನು ಗಂಭೀರವಾಗಿ ತಗೊಂಡಿಲ್ಲ ಅನ್ನುವಂಥದ್ದು ಒಂದು ವರದಿಯಾಗಿದೆ. ಅದರ ಆಧಾರದ ಮೇಲೆ ಆ ರೀತಿಯಾಗಿ ಹೊಣೆಗಾರರು ಯಾರಿದ್ದಾರೆ ಅವ್ರನ್ನ ಸಸ್ಪೆಂಡ್ ಮಾಡ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ. ತಕ್ಷಣವೇ ಅದನ್ನು ಸಸ್ಪೆಂಡ್ ಮಾಡ್ತಕ್ಕಂಥ ಕೆಲಸವನ್ನು ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ.
ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.